ಚಿರು ಬಾ ಒಳಗೆ ಬಾ. ಹೇಗೆ ಕಾಣಿಸ್ತಿದ್ದೀನಿ? ದೀಪ ಎಲ್ಲಿ? ರತೇನೋ ಬ್ಲೌಸ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಓ ಕರೆಕ್ಟ್ ಅಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ಹಬ್ಬ ಅಲ್ವಾ, ಮನೆಗೆ ಹೋಗಿ ಬ್ಲೌಸ್ ಕೊಟ್ಟು ಬರಬೇಕು. ಸರಿ. ಅಚ್ಚು, ನೀನು ನಿಜವಾಗ್ಲೂ ಖುಷಿಯಾಗಿದ್ದೇನೆ. ಹೌದು ಕಣೋ. ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ? ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಮುಖದಲ್ಲಿರೋ ನಗು ಮನ್ಸಲ್ಲೂ ಇರ್ಬೇಕಲ್ವಾ? ಹಾಗಿದ್ರೆ ನನ್ನ ಮನ್ಸಲ್ಲಿ ಏನಿದೆ ಅಂತ ನೀನು ಗೊತ್ತಾಗ್ತಿದ್ಯಾ? ಹಂಗಲ್ಲ ಅಚ್ಚು, ನೀನು ನಿಜವಾಗ್ಲೂ ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯಾ ಅಥವಾ ನಮ್ಮ ಫೋರ್ಸ್ಗೆ ಏನಾದರೂ ಒಪ್ಕೊಂಡಿದ್ಯಾ ಅಂತ? ಅಲ್ಲ ಚಿರು, ಹುಡುಗನ ಮನೆಯವ್ರ ಮುಂದೆನೆ ಖುಷಿಯಾಗಿ ಈ ಮದುವೆ ಒಪ್ಕೆ ಇದೆ ಅಂತ ಹೇಳಿದ್ದೀನಿ. ಇನ್ನೂ ನಿನಗೆ ಅನುಮಾನನಾ? ಯಾಕೋ ಚಿರು, ಈ ಹುಡುಗ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಂದ್ರೆ ಹೇಳು, ಈ ಸಂಬಂಧನ ಕ್ಯಾನ್ಸಲ್ ಮಾಡಿ ಬೇರೆ ಹುಡುಗನ ಜೊತೆ ಮದುವೆ ಆಗ್ತೀನಿ. ಹುಡುಗರಿಗೇನು ಕಮ್ಮಿ, ಯಾರೋ ಒಬ್ರು ಸಿಗ್ತಾರೆ. ಹಾಯ್ ಬ್ರೋ, ಮಾತಾಡ್ತಿದ್ರಾ? ಡಿಸ್ಟರ್ಬ್ ಮಾಡ್ತೀರಾ ತಾನೆ? ಏನ್ ಕವನ? ಅಕ್ಕ, ಭಾವನ್ ಮನೆಯವರು ಆಗ್ಲೇ ಹೊರಟ್ಬಿಟ್ಟಿದ್ದಾರೆ. ಏನಕ್ಕ ನೀನಿನ್ನೂ ರೆಡಿನೇ ಆಗ್ತಿಲ್ಲ? ಹೌದಾ, ಇಷ್ಟು ಬೇಗ ಹೊರಟ್ಬಿಟ್ರಾ? ಸರಿ ಬೇಗ ರೆಡಿ ಆಗ್ತೀನಿ. ಅಕ್ಕ, ಭಾವಂಗೆ ಮತ್ತೆ ನೀನು ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಬೇಗ ಹೊರಟ್ಬಿಟ್ರು. ಇರ್ಬೋದೇನೋ. ಕವನ, ಹುಡುಗನ್ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಈಸ್ ರಿಯಲಿ ಅನ್ ಅಮೇಝಿಂಗ್ ಪರ್ಸನ್. ಯಾಕಕ್ಕ ಇಂಥ ಡೌಟು? ನನಗೇನ್ ಡೌಟ್ ಇಲ್ಲ, ನಮ್ ಚಿರೋಗ್ ಡೌಟ್ ಅಂತೆ, ಅದಕ್ಕೆ ಕೇಳ್ದೆ. ಹೌದಾ? ಯು ಹ್ಯಾವ್ ಎನಿ ಡೌಟ್ ಬ್ರೋ? ಇಲ್ಲ. ಮತ್ತೆ ಹೌದಾ ಚಿರು? ಏನೋ ಚಿರು, ನೀನು ಹೀಗೆ ಸೈಲೆಂಟ್ ಆಗಿದ್ರೆ ನಾನು ಏನ್ ಅನ್ಕೋಬೇಕು ಹೇಳು? ಎಲ್ಲರೂ ನೋಡಿದ್ರೆ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಖುಷಿಯಾಗಿದ್ದಾರೆ, ನೀನ್ ನೋಡಿದ್ರೆ ಸಪ್ಪಕ್ಕಿದ್ಯಾ. ಹೋಗಪ್ಪ. ನೋಡು, ನನ್ನ ಮದ್ವೆ ಆಗಿ ಹೋದ್ಮೇಲೆ ನಿನಗೆ ರೇಗ್ಸಕ್ಕೆ ಯಾರು ಇರಲ್ಲ, ನಿನಗೆ ಬೈದು ಬುದ್ಧಿ ಹೇಳಕ್ ಯಾರು ಇರಲ್ಲ. ಸೊ ಪ್ಲೀಸ್ ಚಿರು, ನಾನು ಇರೋಷ್ಟು ದಿನ ತುಂಬಾ ಖುಷಿಯಾಗಿರೋಣ. ನೋಡು, ಜಗಳ ಎಲ್ಲ ಆಡೋದು ಬೇಡ, ಫುಲ್ ಹ್ಯಾಪಿ ಆಗಿರೋಣ. ಏನಂತೀಯಾ? ಕರೆಕ್ಟಾಗಿ ಹೇಳ್ದೆ ಅಕ್ಕ.